ನಮಸ್ತೆ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರಿ ಅಂದ್ರೆ ಆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಪ್ರತಿದಿನನೂ ನಿಮಗೆ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಲುಪಿಸ್ತೀವಿ. ಒಂದು ದಿವಸನೂ ಮಿಸ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ESIC ಅಂದ್ರೆ ಎಲ್ಲರೂ ಜಾಬ್ ಮಾಡ್ತಿರುವಂತಹ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರುತ್ತೆ. ESI ಇರುತ್ತೆ. ಎಲ್ಲರೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅವರಿಗೆ ESI EPF ಅಂತ ಇರುತ್ತಲ್ಲ, ಅದರಲ್ಲಿ ESI ಡಿಪಾರ್ಟ್ಮೆಂಟ್ನಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ಹುದ್ದೆ ಆಗಿದೆ. ESI ಅಂದ್ರೆ ಫುಲ್ ಫಾರ್ಮ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳಿ. ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಇನ್ಶೂರೆನ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಜಾಬ್ ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೆ, ಅಂದ್ರೆ ಅವರ ಸಂಬಳದಲ್ಲಿ ಇಷ್ಟು ಅಂತ ಕಟ್ ಆಗುತ್ತಲ್ಲ ತಿಂಗಳ, ಅದು ಇದಕ್ಕೆ ಹೋಗೋದು. ಇನ್ಶೂರೆನ್ಸ್ ಕಾರ್ಪೊರೇಷನ್ ಗೊತ್ತಾಯ್ತಲ್ವಾ? ಅವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ESIC ಡಿಪಾರ್ಟ್ಮೆಂಟು ಯಾವ ಹುದ್ದೆ ಅಂತ ಹೇಳಿದ್ರೆ ಟೀಚಿಂಗ್ ಫ್ಯಾಕಲ್ಟಿ ಹುದ್ದೆ ಇದಾಗಿರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆ 243 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಹಲವಾರು ಕಡೆ ಖಾಲಿ ಇರುತ್ತೆ. ಅದಕ್ಕೋಸ್ಕರ ಅರ್ಜಿಯನ್ನು ಹಾಕೊಳ್ಳಿ. ಸ್ಯಾಲ್ರಿ 67,700 ರೂಪಾಯಿಂದ ಹಿಡಿದು 2,08,700 ರೂಪಾಯಿ ತನಕ ಇದೆ. ಅಂದ್ರೆ 67,000 ರೂಪಾಯಿಂದ ಆಲ್ಮೋಸ್ಟ್ 2,10,000 ರೂಪಾಯಿ ತನಕ ಆಲ್ಮೋಸ್ಟ್ ಸ್ಯಾಲ್ರಿ ಸಿಗುವಂತಹ ಜಾಬ್ ಇದು. ತಿಂಗಳಿಗೆ ಸ್ಯಾಲ್ರಿ ಇದು, ಮತ್ತೆ ವರ್ಷಕ್ಕಂತ ಅನ್ಕೊಂಬೇಡಿ, ಕನ್ಫ್ಯೂಸ್ ಆಗಬೇಡಿ. ಗೊತ್ತಾಯ್ತಲ್ವಾ ಡೀಟೇಲ್ಸು? ಇವಾಗ ವಯೋಮಿತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ ಯಾವುದೇ ಜಾಬಿಗಾದ್ರೂ ಅಷ್ಟೇ 18 ವರ್ಷ ಆಗಿರೋದು ಕಡ್ಡಾಯ ಆಗಿರುತ್ತೆ. ಅದನ್ನ ಆಗಲೇಬೇಕು. ಮ್ಯಾಕ್ಸಿಮಮ್ ಇದರಲ್ಲಿ 40 ವರ್ಷ ಕೊಟ್ಟಿದ್ದಾರೆ. 18ರಿಂದ 40 ವರ್ಷ ಇದೆ. ಆದರೆ ಕೆಲವೊಂದು ಕೆಟಗರಿಯವರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಏಜ್ ರಿಲ್ಯಾಕ್ಸೇಷನ್ ಅಂತ ಏನು ಹೇಳ್ತೀವಲ್ಲ, ಅದಿರುತ್ತೆ. OBC ಕೆಟಗರಿಯವರಿಗೆ 3 ವರ್ಷದ ಸಡಿಲಿಕೆ ಇದೆ. ಅಂದರೆ 43 ವರ್ಷದ ತನಕ ಹಾಕೋಬಹುದು. ಅದೇ SC ST ಕೆಟಗರಿಯವರಾಗಿದ್ದರೆ ಅಂಥವರಿಗೆ 5 ವರ್ಷದ ಸಡಿಲಿಕೆ ಇದೆ. 45 ವರ್ಷದವ್ರ ತನಕ ಹಾಕೋಬಹುದು. ಮತ್ತೆ ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಥವ್ರಿಗೂ ಕೂಡ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅಂಥವರಿಗೆ ಅನ್ರಿಸರ್ವ್ಡ್ ಕೆಟಗರಿ, ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿ ನೀವು ಯಾವುದೇ ಕೆಟಗರಿಗೆ ಬಿಲಾಂಗ್ ಆಗಲ್ಲ ಅಂದರೆ ಅಂಥವರಿಗೆ 10 ವರ್ಷದ ಸಡಿಲಿಕೆ ಇದೆ. ಅಂಗವಿಕಲ ಕ್ಯಾಂಡಿಡೇಟ್ಸ್ OBC ಕೆಟಗರಿ ಅವರಾಗಿದ್ರೆ ನೀವು 13 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಕೆಟಗರಿ ಆಗಿದ್ರೆ ಅಂಗವಿಕಲರು 15 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ 50, 53, 55 ವರ್ಷಗಳ ತನಕನೂ ಅರ್ಜಿಯನ್ನು ಹಾಕ್ಕೊಳ್ಬಹುದು ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳು. ಆದರೆ ಇದೆಲ್ಲ ಸಡಿಲಿಕೆಯನ್ನು ನೀವು ಬಳಸ್ಕೋತೀರಾ, ರಿಸರ್ವೇಷನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಮಾಣ ಪತ್ರಗಳಿರಬೇಕು. OBC ಪ್ರಮಾಣ ಪತ್ರ, SC ST ಕ್ಯಾಂಡಿಡೇಟ್ಸ್ಗಳಿಗೆ ಜಾತಿ ಪ್ರಮಾಣ ಪತ್ರ, ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ ಅಂಗವಿಕಲತೆಯನ್ನು ಪ್ರೂವ್ ಮಾಡುವಂತಹ ಪ್ರಮಾಣ ಪತ್ರ, ಮತ್ತೆ ಅಂಗವಿಕಲರಾಗಿ ನೀವೇನಾದರೂ OBC ಅಥವಾ SC ST ಆಗಿದ್ರೆ ನಿಮ್ಮ ಹತ್ರ ಕೂಡ ಜಾತಿ ಪ್ರಮಾಣ ಪತ್ರ ಮತ್ತು OBC ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗುತ್ತೆ. ಜಾಬಿಗೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಮತ್ತೆ ನಿಮಗೆ ಯಾವುದೇ ಜಾಬಿಗೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ರಿಸರ್ವೇಷನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಅದರ ಜಾತಿ ಪ್ರಮಾಣ ಪತ್ರ, ಈ ಥರ EWS ಪ್ರಮಾಣ ಪತ್ರ, ಇದನ್ನೆಲ್ಲದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಿ. ಗೌರ್ಮೆಂಟ್ ಜಾಬಿಗೆ ಹಾಕಬೇಕು ಅಂದರೆ ಇದೆಲ್ಲ ನಿಮ್ಮ ಹತ್ರ ಇರಲೇಬೇಕು. ರೆಸ್ಯೂಮೆ ಕೂಡ ಇರಲೇಬೇಕು. ಇದನ್ನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು ಜೆರಾಕ್ಸ್ ಕೂಡ ಇಟ್ಕೊಂಡಿರಿ. ಯಾಕೆಂದರೆ 10-15 ದಿವಸ ಆಗುತ್ತೆ. ನೀವೇನಾದರೂ ಇವಾಗ ಅರ್ಜಿ ಹಾಕಿದ್ರೆ ಆ ಜಾತಿ ಪ್ರಮಾಣ ಪತ್ರಗಳೆಲ್ಲ ಬರೋದಕ್ಕೆ ತುಂಬ ತಡ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಅರ್ಜಿಯನ್ನು ಹಾಕ್ಕೊಂಡು ಅದನ್ನ ಪ್ರಮಾಣ ಪತ್ರಗಳನ್ನ ಕೂಡಿಟ್ಕೊಂಡಿರಿ ಆದಷ್ಟು ಬೇಗ. ಅಪ್ಲಿಕೇಶನ್ ಶುಲ್ಕ, ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡೋದಾದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, SC ST ಕ್ಯಾಂಡಿಡೇಟ್ಸ್ಗಳಿಗೆ, PWBD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ, ಮತ್ತೆ ಮುಂಚೆನೇ ESI ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರೋರಿಗೆ, ಇಂತಿಷ್ಟು ಜನರಿಗೆ ಅಪ್ಲಿಕೇಶನ್ ಫೀಸ್ನ ಇರೋದಿಲ್ಲ. ಉಚಿತವಾಗಿ ಇಂಥವರೆಲ್ಲರೂ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಆದರೆ ಇನ್ನಿತರ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಎಷ್ಟಿದೆಯಪ್ಪ ಫೀಸ್ ಅಂತ ಹೇಳಿದ್ರೆ 500 ರೂಪಾಯಿಗಳು ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ನ ಇಟ್ಟಿರ್ತಾರೆ. ಅಪ್ಲಿಕೇಶನ್ ಫೀಸ್ನ ನೀವು DD ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಏನು ಹೇಳ್ತೀವಲ್ಲ, ಅದರ ಮುಖಾಂತರ ನೀವು ಅಪ್ಲಿಕೇಶನ್ ಶುಲ್ಕವನ್ನು ಕಟ್ಟಬೇಕು. DD ಯಾರ ಹೆಸರಿಗೆ ತೆಗಿಬೇಕು, ಹೇಗೆ ತೆಗಿಬೇಕು, ಇದನ್ನ ನಿಮಗೆ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ. ಯಾರ ಹೆಸರಿಗೆ ತೆಗಿಬೇಕು ಅಂತ ಹೇಳಿ ಆ ಹೆಸರಿಗೇನೆ ನೀವು ತೆಗೆದು ಅಪ್ಲಿಕೇಶನ್ನ ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನೀವು ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು DD ತೆಗಿಸಿಲ್ಲ ಅಂದ್ರೆ ಬ್ಯಾಂಕರ್ಸ್ ಚೆಕ್ ಅಂತ ಬರುತ್ತೆ, ಅದನ್ನ ತೆಗೆಸಿದ್ರು ಕೂಡ ಆಗುತ್ತೆ. ನೀವು ಬ್ಯಾಂಕ್ನಲ್ಲಿ ಹೋಗಿ ಕೇಳಿ, ಫಸ್ಟ್ ನೋಟಿಫಿಕೇಶನ್ ಓದ್ಕೊಳ್ಳಿ ಯಾರ ಹೆಸರಿಗೆ ತೆಗಿಸ್ಬೇಕು ಅಂತ, ಆಮೇಲೆ ಬ್ಯಾಂಕಲ್ಲಿ ಹೋಗಿ ಕೇಳಿ, ಅವರು ಕೊಡ್ತಾರೆ ನಿಮಗೆ ಈ ಅಮೌಂಟ್ನ ಪೇ ಮಾಡಿದಾಗ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಅಂದರೆ ಲಿಖಿತವಾದ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮನ್ನು ಸಂದರ್ಶನ ಅಂದರೆ ಇಂಟರ್ವ್ಯೂ ಕರೀತಾರೆ. ಫಸ್ಟ್ ಒಂದು ರಿಟರ್ನ್ ಟೆಸ್ಟ್ ತಗೋತಾರೆ, ಅದರಲ್ಲಿ ಪಾಸ್ ಆದರೆ ನಿಮ್ಮನ್ನು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲೂ ಪಾಸ್ ಆದರೆ ನಿಮಗೆ ಜಾಬ್ ಕೊಡ್ತಾರೆ.
ಇದು ಸೆಲೆಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಅರ್ಜಿಯನ್ನು ನೀವು ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ನೀವು ಆಫ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಈ ಆಫ್ಲೈನ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಆ ಲೈಕ್ ಬಟನ್ ಒಂದ್ಸಲ ಹಂಗೆ ಪ್ರೆಸ್ ಮಾಡ್ರಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂಥರ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಪ್ರೆಸ್ ಮಾಡಿ ಅದನ್ನ. ಓಕೆನಾ? ಇವಾಗ ವಿಡಿಯೋದಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ಅಂತ ಹೇಳಿದೆ. ಆಫ್ಲೈನ್ ಮೂಲಕ ಅರ್ಜಿ ಹಾಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ಆ ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೋಬೇಕು ನೀವು. ಪ್ರಿಂಟ್ ಔಟ್ ತಗೊಂಡು ಅದನ್ನ ಫಿಲಪ್ ಮಾಡಿ ಎಲ್ಲ ಡೀಟೇಲ್ಸನ್ನು, ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದೆಲ್ಲ ಅಟ್ಯಾಚ್ ಮಾಡಿ ಒಂದು ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು. ಯಾವ ಮುಖಾಂತರ ಅಂದರೆ ನೀವು ಪೋಸ್ಟ್ ಮೂಲಕ ಕಳಿಸ್ಬೋದು. ಅಂದರೆ ಡಿಜಿಟಲ್ ಪೋಸ್ಟು, ಸ್ಪೀಡ್ ಪೋಸ್ಟು ಅಥವಾ ಕೊರಿಯರ್ ಮೂಲಕ ಕಳಿಸ್ಕೊಡ್ಬೋದು. ಅಥವಾ ಅಡ್ರೆಸ್ ಹತ್ತಿರ ಇದೆ ಅಂದರೆ ನೀವೇ ಹೋಗಿ ಕೊಡ್ಬೋದು. ಇದಿಷ್ಟನ್ನು ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳ್ತಾರೆ ಈ ವ್ಯವಸ್ಥೆಯನ್ನು. ಯಾವ ಅಡ್ರೆಸ್ಗೆ ಹಾಕಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೀಜನಲ್ ಡೈರೆಕ್ಟರ್ ESI ಕಾರ್ಪೊರೇಷನ್, ಪಂಚದೀಪ್ ಭವನ್, ಸೆಕ್ಟರ್ 16, ನಿಯರ್ ಲಕ್ಷ್ಮೀನಾರಾಯಣ್ ಮಂದಿರ್, ಫರೀದಾಬಾದ್ 120012, ಹರಿಯಾಣ. ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ತಲುಪೋ ಥರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಆದಷ್ಟು ಬೇಗ ಅರ್ಜಿಯನ್ನು ಕಳಿಸಿ. ಯಾಕಂದರೆ 2-3 ದಿನ ಲೇಟ್ ಆದರೆ ನಿಮಗೆ ತಲುಪತ್ತೆ. ಇಲ್ಲಾಂದರೆ ನೀವು ಅರ್ಜಿ ಕೊನೆ ದಿನಾಂಕದ ನಂತರ ಕಳಿಸಿದ್ರೆ ನಿಮ್ಮ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡೋದಿಲ್ಲ ಅವರು. ಅದಕ್ಕೋಸ್ಕರ ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನೋಡ್ತಾ ಇದ್ರೆ ಇದು ಯಾವ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ತಿಳಿಸ್ತಾ ಇದ್ದೀವಿ ಅಂತ, ನಾವೊಂದು ಜಾಬ್ ವೆಬ್ಸೈಟ್ನೇ ಕ್ರಿಯೇಟ್ ಮಾಡಿದ್ದೀವಿ ನಿಮ್ಗಳಿಗೋಸ್ಕರ. prgovernmentjobs.com ಅಂತ ಹೇಳಿ. ಅಂದರೆ prgovtjobs.com. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಎರಡೂ ಕಡೆ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟಿಗೆ ಹೋಗಿ ಹಲವಾರು ಜಾಬ್ ಡೀಟೇಲ್ಸ್ ಇದೆ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್, 12th ಪಾಸ್, ಡಿಗ್ರಿ, ಈ ಥರ ಹಲವಾರು ಜಾಬ್ಸ್ ಇದೆ. ಅದನ್ನೆಲ್ಲ ನೀವು ಡೀಟೇಲ್ಸ್ನ ಪಡ್ಕೋಬೋದು. ಮತ್ತು ಈ ವೆಬ್ಸೈಟ್ನಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆದರೆ ಗೊತ್ತಾಗುತ್ತೆ. ಇದರ ಲಿಂಕ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಇಲ್ಲಾಂದರೆ ಇದೇ ವೆಬ್ಸೈಟ್ನ ಕ್ಲಿಕ್ ಮಾಡ್ತೀರಲ್ಲ, ಇಲ್ಲಿ ಕೂಡ ವಾಟ್ಸಪ್, ಟೆಲಿಗ್ರಾಮ್ ಅಂತ ಈ ಥರ ಚಾನಲ್ನ ಲಿಂಕ್ ಕೂಡ ಇದೆ. ಈ ವೆಬ್ಸೈಟ್ನಲ್ಲೇ ಈ ಥರ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಯಾವ್ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ. ಯಾವ ಜಾಬ್ ಡೀಟೇಲ್ಸ್ ಇವತ್ತು ಅಪ್ಲೋಡ್ ಆಗಿದೆ ಅದರ ಲಿಂಕ್ ಇದು, ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಲಿಂಕ್ ಇದು. ಆ ಥರ ನಿಮಗೆ ಪ್ರತಿದಿನನೂ ನಿಮಗೆ ಪ್ರೊವೈಡ್ ಮಾಡ್ತೀವಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ. ಸೊ ಜಾಯ್ನ್ ಆಗಿ ಆ ಡೀಟೇಲ್ಸ್ನೆಲ್ಲ ಪಡ್ಕೊಳ್ಳಿ. ಯಾವುದು ಜಾಬ್ ಡೀಟೇಲ್ಸು ಮಿಸ್ ಮಾಡ್ಕೊಳ್ಳೋದು ಬೇಡ ನೀವು. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಏಜ್ ಪ್ರೂಫಿಗೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಆಗುತ್ತೆ. ಇಲ್ಲ ಅಂದರೆ 10th ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಳ್ಳಿ. ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಯಾವುದಿದ್ರೂ ಓಕೆ. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸ್ ಎಲ್ಲ ಇರಬೇಕಾಗುತ್ತೆ. ಗೊತ್ತಾಯ್ತಲ್ವಾ. ಮುಂಚೆನೇ ಹೇಳಿದಾಗ ಜಾತಿ ಪ್ರಮಾಣ ಪತ್ರ, ಡಿಸಬಿಲಿಟಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದನ್ನೆಲ್ಲ ರೆಡಿ ಇಟ್ಕೊಂಡಿರಿ. ಅರ್ಜಿಯಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೆ ಜಾಬ್ ಸಿಕ್ಕರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಅಪ್ಲಿಕೇಶನ್ ಓಪನ್ ಆಗಿ ದಿನಾಂಕ 24 ಜುಲೈ, ಕೊನೆಯ ದಿನಾಂಕ 15 ಸೆಪ್ಟೆಂಬರ್ ತನಕ ಇದು ಓಪನ್ ಇರುತ್ತೆ. ಅಷ್ಟರ ಒಳಗಡೆ ನೀವು ಕಳಿಸ್ಕೊಡಿ. ಇವಾಗಲೇ ಕಳಿಸಿ, ಯಾಕಂದರೆ ಒಂದು ವಾರ ಹತ್ತಿರ ಏನೋ ತೊಗೊಳತ್ತೆ ಪೋಸ್ಟ್ ಕಳಿಸಿದ್ರೆ. ಅದಕ್ಕೋಸ್ಕರ ಆದಷ್ಟು ಬೇಗ ಕಳಿಸಿ. ನೆಕ್ಸ್ಟು ಎಕ್ಸ್ಟೆಂಡೆಡ್ ಲಾಸ್ಟ್ ಡೇಟ್ ಫಾರ್ ಕ್ಯಾಂಡಿಡೇಟ್ಸ್ ಇನ್ ರಿಮೋಟ್ ಏರಿಯಾಸ್. ಅಂದರೆ ರಿಮೋಟ್ ಏರಿಯಾಸಲ್ಲಿರುವಂಥವ್ರಿಗೆ ಒಂದು 7 ದಿನಗಳ ಕಾಲ ಅಧಿಕ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 22 ಸೆಪ್ಟೆಂಬರ್ ತನಕ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅರ್ಜಿಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಅದ್ರಲ್ಲಿ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತಲ್ಲ, ಇದು ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ನೋಟಿಫಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಫಾರಮ್ ಅಂತ ಇದೆ ಪಕ್ಕದಲ್ಲೇ. ಇದು ಕ್ಲಿಕ್ ಹಿಯರ್ ಅಂತ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಎಲ್ಲ ನೋಟಿಫಿಕೇಶನ್ನ ನೋಡ್ಕೊಳ್ಳಿ. ನೋಡಿಕೊಂಡ ನಂತರ ಅಲ್ಲೇ ಇನ್ನು ಫುಲ್ಲು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರಮ್ ಇದೆ. ಇಲ್ಲಿ ನಿಮ್ಮ ಫೋಟೋ, ಪಾಸ್ಪೋರ್ಟ್ ಫೋಟೋ ಹೇಳೋದು ಮರ್ತಿದ್ದೆ. ಡಾಕ್ಯುಮೆಂಟಲ್ಲಿ ಪಾಸ್ಪೋರ್ಟ್ ಫೋಟೋ ಅಂದರೆ ರೆಡಿ ಇಟ್ಕೊಳ್ಳಿ. ಇಲ್ಲಿ ಅಂಟಿಸೋದಕ್ಕೆ ಬೇಕಾಗುತ್ತೆ. ಮತ್ತು ಎಲ್ಲ ನಿಮ್ಮ ಡೀಟೇಲ್ಸ್ನ ಇಲ್ಲಿ ಫಿಲಪ್ ಮಾಡಿ ಕೊನೆಯದಾಗಿ ನಿಮ್ಮ ಸಿಗ್ನೇಚರು, ಅಡ್ರೆಸ್ಸು, ಫುಲ್ ನೇಮು ಎಲ್ಲದನ್ನು ಫಿಲಪ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ ಅರ್ಜಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ esic.gov.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಇವಾಗ ಏನು ಎಜುಕೇಷನ್ ಮಾಡಿರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. MD ಆಗಿರಬೇಕಾಗುತ್ತೆ. MS ಅಥವಾ DNB, MDS, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ PhD ಮಾಡಿರೋರು ಕೂಡ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಆದರೆ ನೀವು ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದಾನೇ ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ.
ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.